ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರ ಹೆಸರು ಹೇಳಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಎಸ್ಐಟಿ ದಿಕ್ಕು ತಪ್ಪಿಸುವ ಹುನ್ನಾರ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಮಂಜೇಗೌಡ ಹೇಳಿದರು. ನಗರದಲ್ಲಿ ಗುರುವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಈಗಾಗಲೇ ತನಿಖೆ ನಡೆಸುತ್ತಿದೆ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವ ಕುಮಾರಸ್ವಾಮಿ ಅವರು ವಿಡಿಯೋ ಮಾಡಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತಂದು ತನಿಖೆಗೆ ಒಳಪಡಿಸುವ ಬದಲು ನಾಮಕಾವಸ್ಥೆಗೆ ಮಾಧ್ಯಮದ ಮುಂದೆ ಕುಳಿತು ಹೇಳಿಕೆ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಪ್ರಕರಣದಲ್ಲಿ ಪ್ರಮುಖ ದಾಖಲೆಗಳು ಸಿಕ್ಕಿರುವ ಹಾಸನದ ಮಾಜಿ ಶಾಸಕರ ಬೆಂಬಲಿಗರನ್ನ ಸರಿಯಾಗಿ ತನಿಖೆ ನಡೆಸಿದ್ರೆ ನಿಜವಾದ ಸತ್ಯಾಂಶ ಹೊರಬೀಳಲಿದೆ. ಈ ನಿಟ್ಟಿನಲ್ಲಿ ಆರೋಪ ಇರುವ ಎಲ್ಲರನ್ನೂ ಬಂಧಿಸಿ ತನಿಖೆ ನಡೆಸಬೇಕು ಎಂದರು. ಮಾಜಿ ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ 5 ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡುವ ಬದಲು ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಮುಖಂಡರ ಕೈವಾಡದ ಬಗ್ಗೆ ಮಾತನಾಡಲಿ ಎಂದರು. ಎಲ್ಲ ಗೊತ್ತಿದ್ದು ಸಹ ನೀವು ದಿಕ್ಕನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಯಾರು ಮೈತ್ರಿ ನಿಮ್ಮ ಮಿತ್ರ ಪಕ್ಷದ ಮೈತ್ರಿ ಮಾಡ್ಕೊಂಡು ಅವರು ಯಾರು ಸಂಸದರ ಲೋಕಸಭಾ ಟಿಕೆಟ್ಗೆ ಆಕಾಂಕ್ಷಿ ಆಗಿದ್ರು, ಅವ್ರ ಜೊತೆ ಯಾರು ಬೆಂಬಲಿಗರಾಗಿದ್ರು, ಅವ್ರ PAಗಳನ್ನ SIT ಏನು ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮನೇಲಿ ಏನು ಪೆಂಡ್ರೈವ್ ಸಿಕ್ಕಿದೆ, ಅವ್ರ ಮನೇಲಿ ಏನು RDC ಸಿಕ್ಕಿದೆ, ಇವೆಲ್ಲ SIT ತನಿಖೆಯಿಂದ ಹೊರಬರ್ತಕ್ಕಂಥ ವಿಚಾರ ಗೊತ್ತಾಗ್ತಾ ಇದೆ. ಈ ನೈಜತೆಯ ಬಗ್ಗೆ ನೀವು ತನಿಖೆ ದಿಕ್ಕ ತಪ್ಪಿಸೋದು ಬಿಟ್ಟು ಇಲ್ಲಿ ಯಾರ ಮನೇಲಿ ಯಾರು PAಗಳು ಸಿಕ್ತು, ಅವರಿಗೆ ಯಾರು ಬೆಂಬಲ ಮಾಡಿದ್ರು, ಈ ತನಿಖೆನ ಶುರು ಮಾಡಬೇಕು ಹೊರತು ನೀವು ಅದು ಬಿಟ್ಬಿಟ್ಟು ನೀವು DK ಶಿವಕುಮಾರ್ ಹೆಸರು ಹೇಳಿ ರಾಷ್ಟ್ರೀಯ ಮಟ್ಟದಲ್ಲಿ ದಿಕ್ಕನ್ನು ತಪ್ಪತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ರಿ. ಇದು ತಪ್ಪು. ನೀವು ಜನ ಈಗ ನಿಮ್ಮ ಮಾತುಗಳನ್ನ ನೋಡಿ ಕೇಳ್ತಾ ನಗಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಒಂಥರ ಕಮಿಡಿಯನ್ ಅನ್ನೋದು ಭಾವನೆಯನ್ನ ಈಗಾಗಲೇ ಸೃಷ್ಟಿ ಮಾಡ್ತಾ ಇದ್ದಾರೆ ಜನ. ನೀವು 2 ಸಾರಿ ಮುಖ್ಯಮಂತ್ರಿ ಆಗಿದ್ದವರು, 2 ಸಾರಿ ನಿಮ್ಮ ಜನರ ನಿಮ್ಮ ಮೇಲೆ ಒಲವಿದ್ದಂಥ ಸಂದರ್ಭವನ್ನು ನೀವು ಹಾಳು ಮಾಡ್ಕೋಬೇಡಿ. ಈ ನೈಜ ತನಿಖೆಗೆ ಸಾಕಾರ ಮಾಡಬೇಕಂದ್ರೆ ನೀವು ಹಾಸನದಲ್ಲಿ ಏನು ಇವೆರಡು ಆಪ್ತ ಸಹಾಯಕರನ್ನ ಬಂಧಿಸಿದ್ದಾರೆ, ಅವರ ಕುಲಂಕುಷವಾಗಿ ವಿಚಾರ ಮಾಡಿ ಆ ದೇವರಾಜೇಗೌಡನಿಗೆ ನೀವೇನು ಡೈರೆಕ್ಷನ್ ಕೊಟ್ಟು ಈ ವಿಚಾರವನ್ನು ತಿರುಚಲಿಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಿದ್ರಿ, ಅದನ್ನ ನಿಲ್ಲಿಸಿ ನೈಜ ತನಿಖೆಗೆ ನೀವು ಕರೆಕ್ಟಾಗಿ ಕೊಟ್ಟರೆ ಈ ಪೆನ್ ಡ್ರೈವ್ ಬರೋದು ಅಲ್ಲದೆ ಈ ಮೂಲ ಪೆನ್ ಡ್ರೈವ್ ತಯಾರಾಗ್ಲಿಕ್ಕೆ ಕಾರಣ ಏನೋ, ಪೆನ್ ಡ್ರೈವ್ ಈ ಒಂದು ಅಕ್ರಮವನ್ನ ಒಂದು ಅತ್ಯಾಚಾರದ ವಿಷಯಗಳು ಈಚೆ ಬರಲಿಕ್ಕೆ ಬಂದು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದಕ್ಕೆ ಜನಗಳಿಗೆ ಗೊತ್ತಾಗಬೇಕಾಗಿದೆ. ಕಾಂಗ್ರೆಸ್ನವರೇನು ಸೀಟನ್ನು ಅವಾಯ್ಡ್ ಮಾಡಕ್ ಹೋಗಿರ್ಲಿಲ್ಲ. ಬಿಜೆಪಿಯವರು ನಿಮಗೆ ಕೊಡ್ತಕ್ಕಂಥ ಲೋಕಸಭಾ ಸೀಟ್ನ ಅವಾಯ್ಡ್ ಮಾಡಕ್ ಹೋಗಿ ಒಂದು ಕ್ಯಾಂಡಿಡೇಟ್ನ ತಯಾರು ಮಾಡಿ ಅರ್ಜಿ ಹಾಕ್ಸಕ್ ಹೋಗಿದ್ರು. ಆ ಕ್ಯಾಂಡಿಡೇಟ್ನ ಉಪಯೋಗಿಸ್ಕೊಂಡು ಈ ಕೃತ್ಯಗಳನ್ನ ಮಾಡಿಸಿದಿರಿ. ನೀವು ಯಾರು ಈ ನಾಯಕರಿದ್ದೀರಿ ಹಾಸನ ಸ್ಥಳೀಯದಲ್ಲಿ ಅವ್ರನ್ನ ನೈಜ ತನಿಖೆಗೆ ಒಳಪಡಿಸಿ ಫಸ್ಟ್, ಆಗ ಇದ್ರ ವಿಚಾರ ಈಚೆ ಬರ್ತದೆ. ಅದು ಬಿಟ್ಬಿಟ್ಟು ನೀವು ಬಾರಪ್ಪ ಪ್ರಜ್ವಲ್ ಎಲ್ಲಿದ್ರೆ ಕೈ ಮುಗಿತಿ ಅಂತೇಳಿ ಜನಗಳ ಕಣ್ಣೋಸ್ತಕ್ಕಂಥ ಕೆಲಸವನ್ನು ಮಾಡಕ್ ಹೋಗ್ಬೇಡಿ. ತನಿಖೆ ದಿಕ್ಕನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ನಮ್ಮ ನಾಯಕರ ಹೆಸರುಗಳನ್ನು ಹೇಳಿ ನೀವು ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಬಿಡಿ. ನೈಜ ತನಿಖೆ ಮಾಡಬೇಕು. ಹಾಸನದಲ್ಲಿ ಯಾರ್ಯಾರು ಕೃತ್ಯ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಂತ ವಿಚಾರ, ಅದನ್ನ ಮಾಡಬೇಕು. ರೇವಣ್ಣರಿಗೂ ಸಹ ಗೊತ್ತಿದೆ. ಅವರು ಇವ್ರ ಹೆಸರು ಹೇಳಿದ್ರೆ ಪ್ರಯೋಜನ ಆಗಲ್ಲ, ತನಿಖೆ ದಿಕ್ಕು ತಪ್ಪಲ್ಲ, ಅವ್ರ ಹೆಸರು ಹೇಳಿ ತಪ್ಪುತ್ತೆ ಅಂತ ಎಲ್ಲೋ ಮಾತಾಡಿದ್ದಾರೆ. ಅವ್ರು ಮಾತಾಡಿಲ್ಲ ಅಂತ ಹೇಳಿ ನಾನು ಬೇಕಾದ್ರೆ ರಾಜಕೀಯ ನಿವೃತ್ತಿ ಅಂತೇನೆ. ಅವ್ರು ಮಾತಾಡೋ ವಿಚಾರ ಇದೆ. ಕುಮಾರಸ್ವಾಮಿ ಅವರು ಏನು ನೇರವಾಗಿ ಈ ತನಿಖೆಗೆ ಹಾಸನ ಸ್ಥಳೀಯ ನಾಯಕರನ್ನ ಒಳಪಡಿಸಿದ್ರೆ ಯಾರು ಮಾಡಿದಂತ ನಿಜಾಂಶ ಬರ್ತದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.